ಎಲ್ಲರಿಗೆಲ್ಲೈತವ್ವ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಮೋನಿಕಾ ಆನ್ ಸ್ಟೇಜ್ ಪ್ಲೀಸ್. ದುಃಖ ತುಂಬ್ಯಾದ ಮರುತ್ಯಾದ ಮ್ಯಾಲೆ ಸುಖ ಎಲ್ಲರಿಗೆಲ್ಲೈತವ್ವ. ದುಃಖ ತುಂಬ್ಯಾದ ಮರುತ್ಯಾದ ಮ್ಯಾಲೆ ತಾ ಮಾಡಿದ ಪಾಪ ತಾ ಕಳೆಯಬೇಕ. ಸತ್ಯವಂತನಾದ ಹರಿಶ್ಚಂದ್ರ ರಾಜ ಹೆಂಡತಿ ಮಕ್ಕಳ ಮಾಡಿ ಋಣವ ತೀರಿಸಿದ. ಹೊಲೆಯಾಳಾಗಿ ಸುಡುಗಾಡ ಕಾಯ್ದ. ಸುಖ ಎಲ್ಲರಿಗೆಲ್ಲೈತವ್ವ. ಸುಖ ದುಃಖ ತುಂಬ್ಯಾದ ಮರುತ್ಯಾದ ಮ್ಯಾಲ ಮೋನಿಕಾ, ಓ ಮೈ ಡಾರ್ಲಿಂಗ್. ಅಬ್ಬ, ಫಸ್ಟ್ ಟೈಮ್ ನಾನು ಮೋನಿಕಾನ ಟೆನ್ಷನ್ ಇಲ್ಲದೆ ನೋಡ್ತಾ ಇದ್ದೀನಿ ಇವತ್ತು. ಓಕೆ, ಅರ್ಚನಾ ಮ್ಯಾಮ್. ಬಟ್ ನಾನು ಮೋನಿಕಾ ಮುಖದಲ್ಲಿ ಇವತ್ತು ಟೆನ್ಷನ್ನೇ ನೋಡಿದೆ. ಓ ಮೋನಿಕಾ, ಐ ಆಮ್ ಸೋ ಸಾರಿ.
ಸುಮಾರು ಮುಂಚೆಗಿಂತ ಸ್ವಲ್ಪ ಕಡಿಮೆ ಇದೆ. ಹಾಂ, ಸ್ವಲ್ಪ ಕಡಿಮೆ ಡೆಫಿನೆಟ್ಲಿ ಇದೆ. ಆ್ಯಂಡ್ ನಿಮ್ಮ ಸಿಂಗಿಂಗಲ್ಲೂ ಇವತ್ತು ತುಂಬ ಇಂಪ್ರೂವ್ಮೆಂಟ್ ಕಾಣಿಸ್ತು ನನಗೆ. ಭಯ ಕೂಡ ಕಮ್ಮಿ ಆಗಿದೆ, ವಿಚ್ ಇಸ್ ಅ ಗುಡ್ ಥಿಂಗ್. ಇದು ಇನ್ನೂ ಕಾಂಪಿಟೇಷನ್ ಒಂದೊಂದೇ ಸಂಚಿಕೆ ಮುಂದೆ ಹೋಗ್ತಾ ಒಬ್ಬೊಬ್ಬರೇ ಎಲಿಮಿನೇಟ್ ಆಗ್ತಾ ಇದ್ದ ಹಾಗೆ ಆ ಕಾವು ಇನ್ನೂ ಹೆಚ್ಚೇ ಇರುತ್ತೆ. ನೀವು ಇನ್ನೂ ಜಾಸ್ತಿ ನಿಮ್ಮನ್ನು ಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಇದು ತುಂಬ ಸಿಂಪಲ್ ಹಾಡು, ತುಂಬ ಅಂದರೆ ತುಂಬ ಸಿಂಪಲ್ ಹಾಡು. ಆ್ಯಂಡ್ ಇದರಲ್ಲಿ ಪ್ರತಿ ಸಾಲಿನಲ್ಲೂ ಸಸ್ಟೈನ್ ಜಾಸ್ತಿ ಮಾಡಬೇಕಾಗತ್ತೆ. ಎಲ್ಲ ಲ್ಯಾಂಡಿಂಗ್ ನೋಟ್ಸ್ ಎಲ್ಲ ಎಳೆದು ನಿಲ್ಲಿಸ್ಬೇಕಾಗತ್ತೆ. ಅದು ನಿಮಗೆ ಚಾಲೆಂಜಿಂಗ್. ಇದು ಸಿಂಪಲ್ ಹಾಡುಗಳಲ್ಲಿ ಅದು ಸಿಂಪಲ್ ಹಾಡುಗಳನ್ನೂ ಹಾಡೋದು ಸುಲಭ ಅಲ್ಲ. ಅದರಲ್ಲೂ ಸಸ್ಟೈನಿಂಗ್ ನೋಟ್ಸ್ ಇದ್ದಾಗ ಆವಾಗ ನೀವು ಎಷ್ಟು ಪರಿಪಕ್ವರು ಅನ್ನೋದು ಗೊತ್ತಾಗುತ್ತೆ. ಸೊ ನಿಮ್ಮದು ಲ್ಯಾಂಡಿಂಗ್ ನೋಟ್ಸ್ ಎಲ್ಲ ಸ್ವಲ್ಪ ಶೇಕಿ ಆಗ್ತಾಯಿತ್ತು, ಪ್ರತಿ ಲೈನಿನ ಲ್ಯಾಂಡಿಂಗ್ ನೋಟ್ಸ್ ಕೂಡ. ಸುಖ ಎಲ್ಲರಿಗೆಲ್ಲೈತವ್ವ. ಪಲ್ಲವಿಗಳನ್ನೆಲ್ಲ ನೀವು ಸುಂದರವಾಗಿ ಹಾಡ್ತಾಯಿದ್ರಿ. ಚರಣ ಎಲ್ಲ ಸ್ವಲ್ಪ ಯಾಕೋ ತಗೊಳ್ಳೋದಕ್ಕೆ ಡೌಟ್ ಪಡ್ತಾಯಿದ್ರಿ. ಆಮೇಲೆ ಪದಗಳೇನೋ ಆ ಕಡೆ ಈ ಕಡೆ ಜಂಬಲ್ ಆಗ್ತಿತ್ತು. ಹರಿಶ್ಚಂದ್ರ ರಾಜ ಹೆಂಡತಿ ಮಕ್ಕಳ ಮಾಡಿ ಋಣವ ತೀರಿಸಿದ. ಆ್ಯಂಡ್ ಕೆಲವು ಸಂಗತಿಗಳು ಹಾಡುವಾಗ್ಲೂ ಕೂತ್ಕೋತಾ ಇರಲಿಲ್ಲ. ಸೊ ನೀವಿನ್ನೂ ಯು ಹ್ಯಾವ್ ಟು ಬಕಲ್ ಅಪ್ ಅಲ್ವಾ? ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ. ನೀವಿನ್ನೂ ಚಾಲೆಂಜಿಂಗ್ ಹಾಡುಗಳನ್ನು ಆರಿಸ್ಕೊಂಡು ಅದನ್ನು ನಿರೂಪಿಸ್ಬೇಕಾಗತ್ತೆ. ಓಕೆನಾ? ಬಟ್ ಡೆಫಿನೆಟ್ಲಿ ದೆರ್ ಈಸ್ ಅನ್ ಇಂಪ್ರೂವ್ಮೆಂಟ್. ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಿ, ಅದನ್ನು ಕೆಳಗೆ ಬರ್ಲಿಕ್ಕೆ ಬಿಡಬೇಡಿ. ಆಯಿತಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ಚರಣ ಹಾಡ್ಬೇಕಾದ್ರೆ ಟೆನ್ಷನಲ್ಲಿ ಟ್ಯೂನನ್ನೇ ಮರ್ತಾ ಇದ್ರಿ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬೈತೆ ಮರುತ್ಯಾದ ಮ್ಯಾಲೆ, ತಾ ಮಾಡಿದ ಪಾಪ ತಾ ಕಳೆಯಬೇಕ, ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ. ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬೈತೆ ಮರುತ್ಯಾದ ಮ್ಯಾಲೆ. ಪಲ್ಲವಿ ಅಲ್ವಾ ಇದು? ಓಕೆ. ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೋದ. ಅದೆರಡು ಸಾಲ ಹಂಗೆ ಇದೆ. ಸೀತೆಯ ಕಳಕೊಂಡ ಬಲು ಕಷ್ಟಪಟ್ಟ, ಸುಖ ಎಲ್ಲರಿಗೆಲ್ಲೈತ್ಯವ್ವ ಅಲ್ವಾ? ಈ ಸಾಲುಗಳು ಕೇಳಿದಾಗ ಒಂದು ಸಮಯ ತಗೊಳ್ತೀನಿ ನಾನು, ಒಂದು ನಿಮಿಷ ಸಮಯ ತಗೊಳ್ತೀನಿ. ಮರುತ್ಯಾದ ಮೇಲೆ ಅಂದರೆ ಗೊತ್ತಾ ಅರ್ಥ? ಪಾಪ ಗುಬ್ಬಿ ಮೇಲೆ ಬ್ರಹ್ಮಾಸನ ನಾನು ಬಿಡೋಕೆ ಹೋಗಲ್ಲ. ಮರುತ್ಯಾದ ಮೇಲೆ ಅಂದರೆ ತಿಳ್ಕೊಂಡು ಬಂದಿದ್ದೀನಿ, ಭೂಮಿ ಮೇಲೆ. ಜಾಣೆ ಆಗ್ಬಿಟ್ಟಿದ್ಯಾ, ಭಾಳ ಜಾಣೆ. ಆಮೇಲೆ ನಾನು ನೋಡ್ತಾ ಇದ್ದೆ, ಇಲ್ಲಿ ಓಡಾಡ್ತಿರ್ಬೇಕಾರೆ ಮಾತಾಡ್ಕೊಳ್ತಾ ಇದ್ರು, ಹುಷಾರು ಪದಗಳೆಲ್ಲ ನೋಡ್ಕೊಳ್ರಿ ಅಂತ. ಆ ಜಾಣ್ಮೆ ಇದೆಯಲ್ಲ ಒಳ್ಳೇದು. ಈ ಪ್ರೊಫೆಸರ್ ಕೃಷ್ಣೇಗೌಡರು ಭಾಳ ಚೆನ್ನಾಗಿ ಹೇಳ್ತಾರೆ ಈ ಹಳ್ಳಿ ಸೊಗಡನ್ನು. ಸುಖ ಎಲ್ಲರಿಗೆಲ್ಲ ಐತವ. ಓದಿರೋರು ನಾವೇ ಎಲ್ಲ ಕಷ್ಟ 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 ಅಂತಿರ್ತೀವಲ್ಲ. ಸಾಕವ ಸುಖವಾಗಿದೆಯಾ? ಏನು ಬಿಡು, ನಾನು ರಾಣಿ ಹೆಂಗಿದ್ದೀನಿ ಅಂತಾಳೆ. ಏನವ ರಾಣಿ ಹೆಂಗಿದೆಯಾ, ನಿನಗೇನು ಕಷ್ಟವೇ ಇಲ್ಲ. ಅಯ್ಯೋ, ಒಂದು 10 ಎಮ್ಮೆ ಹಾಲು ಕರೆದುಬಿಟ್ರೆ ಆಯಿತು. ಬೆಳಗ್ಗೆ ಕಸ ಮುಸುರೆಲ್ಲ ತೊಳೆದ್ಬಿಟ್ಟು ಬೆಳಗ್ಗೆ ಒಂದು 10 ಬಿಂದಿಗೆ, ಒಂದು 100 ಬಿಂದಿಗೆ ಆಗೋಷ್ಟು ನೀರು ಬೇಕು. ಬೆಳಗ್ಗೆ ಒಂದು 10 ಬಿಂದಿಗೆ ಒಂದು ಪರ್ಲಾಂಗ್ ಹೋಗಿ ನೀರು ಎಳ್ಕೊಂಬಂದ್ಬಿಡ್ತೀನಿ. ಆಮೇಲೆ ಬೆಳಗ್ಗೆ ಒಂದಿಷ್ಟು ಇಟ್ಟು ಸೊಪ್ಪು ಗಿಪ್ಪು ಎಲ್ಲ ಮಾಡ್ಕೊಂಡು ಹೊಲ್ತಾಗ ತಗೊಂಡೋಗ್ಬಿಟ್ಟು ಯಜಮಾನ್ರಿಗೆ, ಮಾವವ್ರಿಗೆ, ಅತ್ತೆ ಇದನ್ನೆಲ್ಲ ಕೊಟ್ಬಿಟ್ಟು ಹಂಗೆ ಹಸುಗಳಿಗೆ ಒಂದಿಷ್ಟು ಹೊರೆ ಹುಲ್ಲು ಹತ್ಕೊಂಡ್ಬಂದ್ಬಿಡ್ತೀನಿ. ಹೊರೆ ಹುಲ್ಲು ಹಾಕ್ಬಿಟ್ಟು ಮಧ್ಯಾಹ್ನಕ್ಕೆ ಒಂದಿಷ್ಟು ಅಡುಗೆ ಊಟ ಮಾಡ್ಕೋಬೇಕು. ನೆಲ ಮನೆ ಎಲ್ಲ ಸಾರಿಸ್ಬಿಟ್ಟು ನಾನೇ ರಾಣಿ, ಇನ್ನೇನು ನನ್ನದೇ ಮನೆ ಎಲ್ಲ. ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ತಗೊಂಡೋಗ್ಬಿಡ್ತೀನಿ. ಆಮೇಲೆ ಸಾಯಂಕಾಲಕ್ಕೆ ಬರ್ಬೇಕಾದ್ರೆ ಒಂದು ತರಕಾರಿ ಎಲ್ಲ ಬಿಡಿಸಿರ್ತಾರಲ್ವ, ಅದನ್ನು ಒತ್ಕೊಂಡು ಮನೆಗೆ ಬಂದುಬಿಟ್ಟು ಹಾಕ್ಬಿಟ್ರೆ ಸಾಯಂಕಾಲಕ್ಕೆ ಮಕ್ಕಳು ಮರಿ ಬರ್ತವೆ, ಅವಕ್ಕೊಂದಿಷ್ಟು ತಿಂಡಿ ಮಾಡಿಕೊಟ್ಬಿಟ್ಟು ಮತ್ತೊಂದು ಸರಿ ಹೊಲ್ದ ಕಡೆ ಹೋಗ್ಬಿಟ್ಟು ದನಗಿನ ಹೊರ್ಕೊಂಬಂದು ಕಟ್ಟಾಕ್ಬಿಡ್ತೀನಿ. ಸಾಯಂಕಾಲ ಹಾಲು ಕರೆದ್ಬಿಡ್ತೀನಿ, ರಾತ್ರಿಗೆ ಅಡುಗೆ ಮಾಡಿಬಿಡ್ತೀನಿ. ಅಯ್ಯೋ, ನಾನು ಬಿಡು ರಾಣಿ ಹಂಗಿರ್ತೀನಿ. ಎಲ್ಲ ನಂದೆಯ. ಏನು ಸಣ್ಣ ವಿಷಯನ ಇಲ್ಲಿ ನೋಡಿದ್ರೆ ಏನೋ ಪ್ರಪಂಚನೇ ಮೇಲೆ ಬಿದ್ದೋರಂಗೆ ಹಾಡ್ತಾರೆ. ಆ ಸಣ್ಣ ವಿಷಯಕ್ಕೆ ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಹೋಗ್ತಾರೆ. ಈ ಹಾಡು ಎಂಥ ಉದಾಹರಣೆ ರೀ ಹೆಣ್ಮಕ್ಳಿಗೆ. ಸುಖ ಎಲ್ಲರಿಗೆ, ಅಂತಂಥವ್ರಿಗೆ ಕಷ್ಟ ಇದೆ. ನಿಂದು ಯಾವ ಮಹಾ ಅಂತ ಹೇಳೋವಂಥ ಅದ್ಭುತವಾದ ಗೀತೆ. ಈ ಹಾಡು ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ವೇಮ್ಗಲ್ ಸರ್. ಮೋನಿಕಾ ಅವರೇ,
ತುಂಬ ಚೆನ್ನಾಗಿ ಆಡಿದ್ರಿ. ತುಂಬ ಈಸಿ ಅಂತ ಹೇಳಿದ್ರು, ನನಗೆ ಯಾಕೋ ಅದು ಕಷ್ಟ ಅಂತ ಕಾಣಿಸ್ತು. ಬಟ್ ಆದರೂ ನೀವು ಕಡೆಯವರೆಗೂ ಹೇಳ್ಕೊಂಡು ಪ್ರಯತ್ನ ಪಟ್ಟು ಚೆಂದ ಆಡಿದ್ರಿ. ಹಾಂ, ನನಗೇನೋ ಖುಷಿ ಆಯ್ತಮ್ಮ ನೀವು ಆಡಿದ್ದು. ಮೋನಿಕಾ, ನಾಟ್ ಬ್ಯಾಡ್. ಗುಡ್ ಲಕ್ಸ್ ನಿಮ್ಮ ಮುಂದಿನ ಸಂಚಿಕೆಗೆ. ಒಳ್ಳೆಯದಾಗಿ. ಓಕೆ, ಕೀಪ್ ಸ್ಮೈಲಿಂಗ್.